ಮಾಡ್ತಾ ಇದ್ವಿ. ಮಳೆ ಒಂದು ಸ್ಟಾರ್ಟ್ ಆಗಿ ಹೊರಗಡೆನೂ ಹೋಗಕ್ಕೆ ಮಾಡ್ತಾ ಇಲ್ಲ, ಹಾಗಾಗ್ಬಿಟ್ಟಿದೆ. ಅದಕ್ಕೆ ಬೇಜಾರು ಅಂತಂದೇಳಿ ಹಪ್ಪಳ ಮಾಡಿಟ್ಟಿದ್ದೀನಿ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತಂದು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1 kg ಹೆಸರುಬೇಳೆಗೆ 1/4 kg ಉದ್ದಿನಬೇಳೆ ತೊಗೊಂಡು ಅದನ್ನು ಹಿಟ್ಟು ಮಾಡಿಸಿಟ್ಕೊಂಡಿದ್ದೀನಿ. ನೋಡಿ, ಹಿಟ್ಟು ರೆಡಿಯಾಗಿದೆ. ಈಗ ಹಪ್ಪಳನೂ ಇದೇ ಹಿಟ್ಟಲ್ಲೇ ಉದ್ದಬೇಕಾಗಿರೋದ್ರಿಂದ ಸ್ವಲ್ಪ ಹಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಮ್ಮ ಟೇಸ್ಟಿಗೆ ತಕ್ಕನಂಗೆ ಉಪ್ಪು ಹಾಕ್ತಾ ಇದ್ದೀನಿ. ಪೆಪ್ಪರ್ ಪೌಡ್ರನ್ನ ಸ್ವಲ್ಪ ಕುಟ್ಟಿಟ್ಕೊಂಡಿದ್ದೀನಿ. ಮಿಕ್ಸಿಗೆ ಹಾಕಿಲ್ಲ, ನಾನು ಕಲ್ಲಲ್ಲೇ ಕುಟ್ಟಿಟ್ಕೊಂಡಿದ್ದೀನಿ. ತುಂಬ ಸಣ್ಣಕ್ಕಾಗಬಾರ್ದು, ತರಿ ತರಿ ಇರಬೇಕು. ಅದಕ್ಕೆ ನಾನು ಕಲ್ಲಲ್ಲಿ ಕುಟ್ಟಿ ಇಟ್ಕೊಂಡಿದ್ದೀನಿ. ನೋಡಿ, 1-2 ಸ್ಪೂನ್ ಇದೆ ಇದು. ಇದನ್ನು ಹಾಕ್ತಾ ಇದ್ದೀನಿ. ಈಗ 2 ಸ್ಪೂನ್ ಅಜ್ವಾನ ಹಾಕ್ತಾ ಇದ್ದೀನಿ. ಇದನ್ನು ನಾನು ಹಾಕ್ತಿರ್ಲಿಲ್ಲ, ಬರೀ ಪೆಪ್ಪರ್ ಪೌಡ್ರ್ ಅಷ್ಟೇ ಹಾಕ್ತಾಯಿದ್ದೆ. ನಮ್ಮತ್ತೆ ಇದನ್ನು ಹಾಕಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಇದನ್ನು ಹಾಕ್ತಾಯಿದ್ದೀನಿ. ಸರಿ, ಟೇಸ್ಟು ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೋಬೇಕು ಇದನ್ನು. ಹಿಟ್ಟನ್ನು ಹಾಕ್ಸಿಟ್ಕೊಂಡು ನಾವು ಯಾವಾಗ ಫ್ರೀ ಇರ್ತೀವೋ ಆವಾಗ ಜಾಸ್ತಿ ಮಾಡೋಕ್ಕಾಗದೇ ಇದ್ರೂ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಂಡು ಈ ಥರ ಹಪ್ಪಳಗಳನ್ನ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ನೋಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಒಂದು kg ಹಿಟ್ಟಿಗೆ ನಾನು ತೊಗೊಂಡಿದ್ದೀನಲ್ಲ ಗ್ಲಾಸು, ಆ ಗ್ಲಾಸಲ್ಲಿ 1.5 ಗ್ಲಾಸ್ ನೀರಾದರೆ ಸಾಕಾಗುತ್ತೆ. ನಾನು ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟೆ ಅನಿಸುತ್ತೆ, ಸ್ವಲ್ಪ ಮೆತ್ತಗಾಗಿದೆ. ಇನ್ನೂ ಸ್ವಲ್ಪ ಗಟ್ಟಿ ಇರಬೇಕಿದು. ನೋಡಿ, ಈಗ ಹಿಟ್ಟು ಕಲಸಿದ್ದು ರೆಡಿಯಾಗಿದೆ. ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಿಲ್ಲೆಗಳನ್ನ ಮಾಡ್ಕೊತಾ ಇದ್ದೀನಿ. ಹಿಟ್ಟು ಅಂಟಬಾರ್ದು ಅನ್ನೋದಕ್ಕೆ ಕೈಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಸ್ವಲ್ಪ. ನೋಡಿ, ಈ ಥರ ಸ್ವಲ್ಪ ತೊಗೊಂಡು ಚಿಕ್ಕ ಚಿಕ್ಕ ಬಿಲ್ಲೆ ಮಾಡ್ಕೋಬೇಕು. ನಾನು ಯಾವಾಗಲೂ ಅಮ್ಮ ಊರಿಂದ ಬಂದಾಗ ಅಕ್ಕಿ ಹಪ್ಪಳ ಮಾಡಿಸ್ಕೊಳ್ತಾ ಇದ್ದೆ. ಅಕ್ಕಿ ಹಪ್ಪಳ ಜಾಸ್ತಿ ಇಷ್ಟ ಆಗುತ್ತೆ. ಇದನ್ನು ಕಡಿಮೆ ಮಾಡೋದು, ಎಮರ್ಜೆನ್ಸಿಗೆ ಅಂತಂದು ಏನು ಹಪ್ಪಳ ಇಲ್ಲದಾಗ ಈ ಟೈಪ್ ಮಾಡಿರ್ತೀನಿ. ಈ ಸರಿ ಕೊರೋನಾ ಇರೋದ್ರಿಂದ ಅಮ್ಮನೂ ಬರಲಿಲ್ಲ, ನಾನು ಹಂಗಾಗಿ ಹಪ್ಪಳನೂ ಮಾಡಿಸ್ಕೊಳ್ಲಿಲ್ಲ. ಮೊನ್ನೆ ಅತ್ತೆ ಬಂದು ಹಪ್ಪಳ ಇಲ್ಲ ಅನ್ನೋದಕ್ಕೆ ಈ ಥರ ಹಿಟ್ಟೆಲ್ಲ ರೆಡಿ ಮಾಡಿಟ್ಟು ಹೋದರು. ನನಗೆ ಸ್ವಲ್ಪ ಹುಷಾರಾದ್ಮೇಲೆ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ಈ ಹಪ್ಪಳನ ಕರಿಯೋದಕ್ಕಿಂತನೂ ಸುಟ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಮನೇಲಿ ಡೈಲಿ ಮುದ್ದೆ ಮಾಡೋದ್ರಿಂದ ಮುದ್ದೆ ಜೊತೆಗೆ ಈ ಥರ 2 ಹಪ್ಪಳ ಸುಟ್ಕೊಟ್ಬಿಟ್ರೆ ತುಂಬ ಇಷ್ಟ ಆಗುತ್ತಿದ್ದು. ಹಾಗಾಗಿ ಬೇಗ ಖಾಲಿ ಆಗಿಬಿಡುತ್ತೆ. ನಮ್ಮನೇಲೇನು ಜಾಸ್ತಿ ದಿನ ಇಡೋದು ಬೇಕಾಗೋದಿಲ್ಲ. ನೋಡಿ, ಈ ಥರ ಬಿಲ್ಲೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಅದೇ ಹಿಟ್ಟು ಹಚ್ಕೊಂಡು ರೌಂಡ್ ಶೇಪಲ್ಲಿ ಉದ್ದಿಟ್ಕೊಳ್ತಾ ಇದ್ದೀನಿ. ನೋಡಿ, ಇದಕ್ಕೆ ಬಿಸಿಲು ಬೇಕಾಗಿಲ್ಲ. ಆ ಟೈಮು ಈ ಟೈಮು ಅಂತಂದು ಏನೂ ಇರಲ್ಲ. ನಾವು ಯಾವಾಗ ಫ್ರೀ ಇರ್ತೀವೋ ಆವಾಗ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಕಲಿಸ್ಕೊಂಡು ಫ್ರೀ ಇದ್ದಾಗ ಸ್ವಲ್ಪನೇ ಮಾಡಿಟ್ಕೋಬೋದು. ಈ ಮಳೆಗಾಲದಲ್ಲಿ ಬಾಯಿ ರುಚಿಗೆ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಸಂಜೆ ಟೈಮ್ನಲ್ಲಿ, ಆವಾಗ ಇದನ್ನು ಸುಟ್ಕೊಂಡು ತಿನ್ಬೋದು. ನಾನು ಇಲ್ಲ ಅಂದರೆ ಇದನ್ನೇ ಸ್ವಲ್ಪ ದೊಡ್ಡದು ಶೇಪ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ, ಮಸಾಲ ಪಾಪಡ್ ಥರ. ಅದನ್ನು ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದೇ ಹಿಟ್ಟಲ್ಲೇ ನಾನು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಹಪ್ಪಳ ರೆಡಿಯಾಗಿದೆ ಇದು. ಈಗ ನಾನು ಒಳಗಡೆನೆ ಒಂದು ವೈಟ್ ಬಟ್ಟೆ ಹಾಸಿ, ಚಾಪೆ ಮೇಲೆ ಒಂದು ವೈಟ್ ಬಟ್ಟೆ ಹಾಸಿ ಅದ್ರ ಮೇಲೆ ಹಾಕಿ ಒಣಗಿಸ್ತಾ ಇದ್ದೀನಿ. ಇದಕ್ಕೆ ಫ್ಯಾನಿನ ಗಾಳಿ ಬೇಡ, ಮನೇಲಿ ಏನು ಗಾಳಿ ಇರುತ್ತೋ ಅದರಲ್ಲೇ ಒಣಗೋಗುತ್ತೆ. ನೋಡಿ, ಇದನ್ನು ಒಂದ್ರ ಮೇಲೊಂದು ನೀಟಾಗಿ ಹಾಕಬೇಕು. ಹೀಗೆ ಹಾಕೋದ್ರಿಂದ ಹಪ್ಪಳಗಳು ಬೆಂಡ್ ಆಗೋದಿಲ್ಲ, ಫ್ಲ್ಯಾಟಾಗೇ ಇರುತ್ತೆ. ನೋಡಿ, ಈ ಟೈಪು. ಈಗ ನಾನು ಇದ್ರ ಮೇಲೆ ಒಂದು ವೇಲ್ ಮುಚ್ಚುತ್ತಾ ಇದ್ದೀನಿ, ತೊಳೆದಿಟ್ಟಿರೋ ವೇಲ್ನ. ಇದು ಅಷ್ಟೇ ಹಪ್ಪಳ ಫ್ಲ್ಯಾಟಾಗೇ ಇರೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ
ಗಾಳಿಗೆ ನಾನು ನೈಟ್ ಫುಲ್ ಒಣಗೋದಕ್ಕೆ ಬಿಟ್ಟಿದ್ದೀನಿ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ಹಪ್ಪಳದ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.